ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನಾಯ್ತು ಮೂರ್ತಿ? ನಾನೇ ನನ್ ಕೈಯಾರೆ ನೀರ್ ಕೊಡಿಸ್ದೆ. ನಾನ್ ನೀರ್ ಕೊಡ್ಲಿಲ್ಲ ಅಂದಿದ್ರೆ ರಾಮ್ಜಿ ನಿಂಗೇನು ಆಗ್ತಿರ್ಲಿಲ್ಲ. ಏನಾಯ್ತು ಇವ್ರಿಗೆಲ್ಲ? ನಿಮ್ಗೇನು ಆಗಿಲ್ಲ ತಾನೆ? ನನಗೇನು ಆಗಿಲ್ಲ. ಆದ್ರೆ ಇವರೆಲ್ಲ ಪಾಪ ನೀರು ಕುಡಿದು ಪ್ರಜ್ಞೆ ತಪ್ಪು ಮಲಗಿದ್ದಾರೆ. ಭೀಮಾ ಡಾಕ್ಟರ್ ಹತ್ರ ಹೋಗಿದ್ದಾನೆ. ಇನ್ನೇನು ಕರ್ಕೊಂಬರ್ಬೋದು ಡಾಕ್ಟರ್ನ. ಡಾಕ್ಟರ್ ಸರ್, ವಾರ್ಡ್ ಬಾಯ್, ಟೀ. ಈಗ ಬೇಡ, ಒಂದು ಎಮರ್ಜೆನ್ಸಿ ಇದೆ. ಅಲ್ಲಿ ಸ್ವಲ್ಪ ಜನ ಪ್ರಜ್ಞೆ ತಪ್ಪಿದ್ದಾರೆ, ಹೊರಗೆ ಒಬ್ರು ಕಾಯ್ತಿದ್ದಾರೆ. ಗೊತ್ತಿದೆ, ಕಾಯ್ತಿರೋದು ರಮಾಬಾಯಿ ಮತ್ತು ಭೀಮರಾವ್ ಅಂತ. ಟೀ ಕುಡೀರಿ, ಮಾತಾಡೋಣಂತೆ. ಆದರೆ ಡಾಕ್ಟರ್ ಅದನ್ನು ಮೊದಲು ಪೇಷಂಟ್ನ ನೋಡಬೇಕು. ನಾನು ಯಾರು ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ. ನಾನು ಟೀ ಆಫರ್ ಮಾಡ್ತಾ ಇದ್ದೀನಿ, ಕುಡಿರಿ ಅಷ್ಟೇ. ಇಲ್ಲ ಅಂದ್ರೆ ನಿಮ್ ಕೆಲಸ ಹೋದ್ರೂ ಹೋಗ್ಬೋದು. ಆದರೆ ಸರ್, ನೀವು ನನ್ನ ಯಾಕೆ ತಡಿತಿದ್ದೀರಾ? ಮೊದಲು ಟೀ ಕುಡಿರಿ, ಆಮೇಲೆಲ್ಲ ಹೇಳ್ತೀನಿ. ಸರ್, ಹೊರಗೆ ಆ ಭೀಮರಾವ್ ಅನ್ನೋರು ಕಾಯ್ತಿದ್ದಾರೆ. ಅವನಿಗೂ ಏನ್ ಮಾಡಬೇಕು ಅಂತ ಹೇಳ್ತೀನಿ. Sit down, doctor. ಡಾಕ್ಟರ್ ಸರ್, ಔಷಧಿ ತಗೊಂಡ್ಬರ್ತೀನಿ ಅಂತ ಒಳಗೆ ಹೋದವರು ಇಷ್ಟೊತ್ತಾದ್ರೂ ಯಾಕಿನ್ನೂ ಆಚೆ ಬಂದಿಲ್ಲ? ಒಂದ್ಸರಿ ಹೋಗಿ ನೋಡೋಣ. ನಡಿ. ನಿಂತ್ಕೊಳ್ಳಿ. ಡಾಕ್ಟರ್ ಸರಿ ಔಷಧಿ ಕೊಟ್ಟಿದ್ದಾರೆ. ಪ್ರಜ್ಞೆ ತಪ್ಪಿರೋರು ಕೊಡಿ. 1 ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ. ಆದ್ರೆ ಡಾಕ್ಟರ್ ಸಾಹೇಬ್ರಲ್ಲಿ ಅವ್ರಿಗೆ ಎಮರ್ಜೆನ್ಸಿ ಆಗಿ ಒಂದು ಕೇಸ್ ಬಂತು, ಅದಕ್ಕೆ ಅವ್ರು ಅಲ್ಲಿದ್ದಾರೆ. ಇದನ್ನ ಕುಡಿಸಿ ಕೆಲಸ ಮಾಡುತ್ತೆ. ಆದ್ರೆ ಅವ್ರು ಯಾಕೆ ಬರ್ಲಿಲ್ಲ? ಅವರೊಂದು ಅರ್ಜೆಂಟ್ ಆಪರೇಷನ್ ಅಲ್ಲಿ ಇದ್ದಾರೆ. ಆಪರೇಷನ್ ಮುಗಿಸ್ಕೊಂಡು ಬರ್ತಾರೆ. ಮೊದಲು ಈ ಔಷಧಿ ಕುಡಿಸಿ, ತಡ ಆಗೋದು ಬೇಡ. ಡಾಕ್ಟರ್ ಸರ್ ಬರ್ತಾರ? ಖಂಡಿತ ಬರ್ತಾರೆ. ತಗೋರಾಮ, ನಡಿ. ಕೆಳಗಿರಿಯ ಆ ಭೀಮರಾವ್ ಮೇಲ್ನೋರ್ನ ಯಾವಾಗಲೂ ಎದುರಾಕೋತಾನೆ. ಸರ್ಕಾರಕ್ಕೂ ಅವನು ತಲೆನೋವಾಗಿದ್ದಾನೆ. ನನ್ನನ್ನ ಅವನು ಏನೂ ಅಲ್ಲ ಅಂತ ಅನ್ಕೊಂಡಿದ್ದಾನೆ. ನೀವೇ ಹೇಳಿ, ಇದು ತಪ್ಪಲ್ವಾ? ಅವನ ಆಲೋಚನೆ ತಪ್ಪಲ್ವಾ? ಹಾಂ, ಖಂಡಿತ ತಪ್ಪು. ನೀವು ಸರ್ಕಾರಕ್ಕೋಸ್ಕರ ಕೆಲಸ ಮಾಡೋರು ಅಂದ್ರೆ ನಮಗೋಸ್ಕರ ಕೆಲಸ ಮಾಡಬೇಕು. ನೀವು ಈಗ ನೀವು ಅವನಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಹೆಲ್ಪ್ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ, ಮರಿಬೇಡಿ. ಅವನಿಗೆ ಬುದ್ಧಿ ಕಲಿಸಿ ದೇಶದ ಕಾನೂನಿಗೆ ಗೌರವ ಕೊಡೋ ಥರ ಮಾಡಬೇಕು. ಆದರೆ ಸರ್, ನೀವು ಔಷಧಿ ಬದಲು ನೀರು ಕೊಟ್ಟು ಕಳಿಸಿದ್ದೀರಾ. ಅಲ್ಲಿ ಭೀಮಾ, ರಮಾ ಪ್ರಜ್ಞೆ ತಪ್ಪಿರೋರಿಗೆ ನೀರು ಕುಡಿಸಿರ್ತಾರೆ. ಇದರಿಂದ ಅಮಾಯಕರ ಪ್ರಾಣ ಹೋಗುತ್ತೆ. ಹಾಗೇನಾದ್ರೂ ಆದ್ರೆ ಇನ್ನೂ ಒಳ್ಳೇದೇ. ಡಾಕ್ಟರ್ ಸರ್, 2-3 ಬಲಿ ಆಗ್ಲಿ ಬಿಡಿ, ಅವಶ್ಯಕತೆ. ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ ಸಾಹೇಬ್ರೆ? ನೀವು ಚಹಾ ಕುಡೀರಿ. ಡಾಕ್ಟರ್ ಸಾಹೇಬ್ರು ಈ ಔಷಧಿ ಕೊಟ್ರು, ಎಲ್ರಿಗೂ ಕುಡ್ಸಕ್ ಹೇಳಿದ್ರು. ಯಾಕೆ? ಡಾಕ್ಟರ್ ಎಲ್ಲಿ? ಅವ್ರು ಯಾಕೆ ಬರಲಿಲ್ಲ? ಅವರು ಬರ್ತಾರಂತೆ. ಅದ್ಯಾವುದೋ ಅರ್ಜೆಂಟ್ ಆಪರೇಷನ್ ಇದೆಯಂತೆ, ಅದನ್ನ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರಂತೆ. ಸರಿ, ಮೊದಲು ಎಲ್ರಿಗೂ ಔಷಧಿ ಕುಡಿಸೋಣ. ಭೀಮಾ, ಮೊದಲು ಮೂರ್ತಿ ಕೊಡ್ಸು ಬೇಗ.
ನಾನಿನ್ ಹೊರಡ್ತೀನಿ ಡಾಕ್ಟರ್. ಎಷ್ಟು ತಡ ಆಗುತ್ತೋ ಅಷ್ಟು ತಡ ಮಾಡಿ. ಕೆರೆ ಹತ್ರ ಹೋಗಿ ಬೇಡ ಅನ್ನಲ್ಲ, ಕೆಲ್ಸಕ್ಕೆ ಬಾರ್ದಿರೋ ಔಷಧಿ ಕೊಟ್ಟು ಟೈಮ್ ಪಾಸ್ ಮಾಡಿ. 2-3 ಗಂಟೆವರೆಗೂ ಮೆಡಿಸಿನ್ ವರ್ಕ್ ಆಗದೆ ಇರೋ ಥರ ಮಾಡಿ. ಅಷ್ಟರಲ್ಲಿ ಅವ್ರು ಕುಡ್ದಿರೋ ನೀರು ಅವ್ರ ಪ್ರಾಣ ತೆಗ್ದಿರುತ್ತೆ. ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಅಂತ ಲೆಕ್ಕ. ದಟ್ಸ್ ಆಲ್. ಡಾಕ್ಟರ್ ಸರ್, ನಾವು ಹೊರಡ್ತೀವಿ. ನಾನು ಬರ್ತೀನಿ, ಒಂದಷ್ಟು ಔಷಧಿ ಕೂಡ ತರ್ತೀನಿ. ಬರ್ತೀನಿ ರೀ. ಡಾಕ್ಟರ್ ಸಾಹೇಬ್ರೆ ಬೇಗ ಬನ್ನಿ. ಡಾಕ್ಟರ್ ಸರಿ ಔಷಧಿ ಕೊಟ್ಟಿದ್ದಾರೆ. ಪ್ರಜ್ಞೆ ತಪ್ಪಿರೋರು ಕೊಡಿ. 1 ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ. ಆದರೆ ಡಾಕ್ಟರ್ ಸಾಹೇಬ್ರಲ್ಲಿ ಅವ್ರಿಗೆ ಎಮರ್ಜೆನ್ಸಿ ಆಗಿ ಒಂದು ಕೇಸ್ ಬಂತು, ಅದಕ್ಕೆ ಅವರಲ್ಲಿದ್ದಾರೆ. ಇದನ್ನು ಕುಡಿಸಿ, ಕೆಲಸ ಮಾಡುತ್ತೆ. ಎಲ್ಲೋ ಹೆಚ್ಚು ಕಮ್ಮಿ ಆಗಿದೆ. ನನಗೆ ಯಾಕೋ ವಿಚಿತ್ರ ಅನ್ನಿಸ್ತಿದೆ. ನರೋತ್ತಮ್ ಜೋಶಿ ಅವ್ರ ಗಡಿಯಾರ ಇಲ್ಲಿ ಅಂದ್ರೆ ಇಲ್ಲಾಗಿರೋ ಅವಘಡಕ್ಕೆ ರಮಾ ರಮಾ ನಡಿ, ಬೇಗ ಹೋಗೋಣ. ಈ ಔಷಧಿಯಿಂದ ಏನು ಪ್ರಯೋಜನ ಆಗಲ್ಲ. ಏನು? ನಾವು ಇವರನ್ನೆಲ್ಲ ಎತ್ಕೊಂಡು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನ್ ಹೇಳ್ತಿದ್ದೀರಾ ಭೀಮ್ಭಾವ? ಅದಕ್ಕೆ ಆಮೇಲೆ ನಾನು ನಿಮ್ಗೆ ಇಲ್ಲೇನ್ ನಡೀತು, ಏನ್ ನಡೀತಾ ಇದೆ ಅನ್ನೋದನ್ನ ವಿವರವಾಗಿ ಹೇಳ್ತೀನಿ. ಆದ್ರೆ ಮೊದಲು ನನ್ನ ಮಾತನ್ನು ಕೇಳಿ. ಇವರೆಲ್ಲರನ್ನು ಆದಷ್ಟು ಬೇಗ ನಾವು ಆಸ್ಪತ್ರೆ ಕರ್ಕೊಂಡು ಹೋಗ್ಲೇಬೇಕು. ಆದ್ರೆ ಎಲ್ಲರನ್ನು ಕರ್ಕೊಂಡು ಹೇಗೆ ಹೋಗೋದು ಗೊತ್ತಿಲ್ಲಪ್ಪ, ಆದ್ರೆ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಲೇಬೇಕು. ಹೇಗಾದ್ರೂ ಮಾಡಿ ಅಂದ್ರೆ ಹೇಗೆ? ಏನು ಏನ್ ಮಾತಾಡ್ತಿದ್ಯಾ? ಈ ಕಡೆ ಏನಾದ್ರೂ ಎತ್ತಿನ ಗಾಡಿನೋ ಇಲ್ಲ ಟಾಂಗಾ ಗಾಡಿನೋ ತಳ್ಳೋ ಗಾಡಿನಾದ್ರೂ ತರಕ್ಕಾಗತ್ತಾ ಹೇಳು ಇಲ್ಲಿಗೆ? ಇಲ್ಲ. ಮತ್ತೆ ಕರ್ಕೊಂಡು ಹೋಗ್ತೀಯ ಹೇಳು? ಬೇಡ ಬೇಡ ಬೇಡ, ನೀನು ಪೈಲ್ವಾನ್ ಅಂತ ಮಾತ್ರ ಭಾವಿಸ್ಕೋಬೇಡ, ಸರಿನಾ? ಹಾ, ಅಲ್ದೇ ಇರ್ಬೋದು. ಆದ್ರೆ ನಾವೆಲ್ಲ ಒಟ್ಟಿಗೆ ನಿಂತ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೌದಾ? ಭೀಮಾ, ಒಂದು ಉಪಾಯ ಇದೆ. ಹೇಳಿ ಅಪ್ಪ. ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ನಡಿ. ಏನ್ ಹಣೆ ಬರನಯ್ಯ ನಿಮ್ದು. ಇಷ್ಟು ದಿನ ನೀರಿಲ್ದೆ ಸಾಯೋ ಥರ ಆಗಿದ್ರಿ. ಇವತ್ತು ನೀರ್ ಸಿಕ್ಕಿದೆ, ನೋಡಿದ್ರೆ ಹುಷಾರ್ ತಪ್ಪಿದ್ದೀರಾ. ನೀರಲ್ಲಿ ಸಾಕ್ತಿರೋ ನಾಯಿ ಸಿಕ್ತಲ್ಲಪ್ಪ ನಿಮ್ಗೆ. ನಾಯಿ ಪಾಡಾಗ್ ಹೋಯ್ತಲ್ಲ ನಿಮ್ ಸ್ಥಿತಿ.
ಏ ರಾಮ್ಜಿ, ಇಂಥದ್ದನ್ನೆಲ್ಲ ನೋಡಿದ್ಮೇಲೆ ನಿಮ್ಮ ಜನ್ಮ ವ್ಯರ್ಥ ಜನ್ಮ ಅನಿಸ್ತಾ ಇಲ್ವಾ? ಈ ಭೂಮಿಗೆ ಭಾರ ಅನಿಸ್ತಾ ಇಲ್ವಾ ನಿಮ್ಗೆ? ಹೇ ರಾಮ್ಜಿ, ಅಂಥದ್ದನ್ನು ಹೇಳ್ದೆ ಅವರಿಗೆ. ನಿನ್ ಮಗ ಎದ್ನೋ ಬಿದ್ನೋ ಅಂತ ಓಡದ್ನಲ್ಲ, 4-5 ಜನ ಸಾಯಲಿ ಬಿಡು. ರಾಮ್ಜಿ, ಇದು ಮೃತ್ಯು ಅಲ್ಲ, ಬದಲಾಗಿ ಮುಕ್ತಿ. ಈ ಎಲ್ಲ ಸಾಂಸಾರಿಕ ಸಮಸ್ಯೆಗಳಿಂದ ಮುಕ್ತಿ. ಯಾರು ಸಾಯಲ್ಲ. ಯಾರೊಬ್ಬರ ಜೀವಕ್ಕೂ ಅಪಾಯ ಆಗೋದಕ್ಕೆ ನಾನು ಬಿಡಲ್ಲ. ಜೀವನದ ಸಮಸ್ಯೆಗಳ ವಿರುದ್ಧ ಎದ್ದು ನಿಂತು ಹೋರಾಡ್ತೀವಿ ವಿನಃ ಸಮಸ್ಯೆಗೆ ಹೆದರ್ಕೊಂಡು ಓಡ್ ಹೋಗೋ ಚಾಯ್ಮಾನ ನಮ್ಮದಲ್ಲ. ಜಗ ಹೇಳಿದೆ ಜೈ ಭೀಮರ. ಇನ್ನೊಂದು ಹೊಸ ನಾಟಕ ಶುರು ಮಾಡಿದ್ರು ನೋಡೀಗ. ಸಂಕಟದಲ್ಲಿ ಬಂದೆ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ಸಂಕಟದಲ್ಲಿ ಬಂದ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ. ತೋರಿದ ದಾರಿಯಲ್ಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ಜನರಿಗೆ ಜಗ ಹೇಳಿದೆ ಜೈ ಭೀಮರ. ಡೇವಿಡ್ ಸರ್, ಎಲ್ಲಿದ್ದೀರಾ ನೀವು? ಡೇವಿಡ್ ಸರ್, ಡೇವಿಡ್ ಸರ್, ಡೇವಿಡ್ ಸರ್, ಅಲ್ಲಿ ಏನಾಗ್ತಿದೆ? ಅಲ್ಲೇನಾದ್ರೂ ಆಗ್ಲಿ, ನಂಗೆ ಸ್ನಾನ ಮಾಡಕ್ಕಾದ್ರೂ ಬಿಡಿ. ನೆಮ್ಮದಿಯಾಗಿ ಸ್ನಾನ ಮಾಡಬೇಕು. ಅದ್ರಲ್ಲೂ 2 ದಿನದಿಂದ ಈ ಭೀಮ್ರಾವ್ ದಸೆಯಿಂದ ತಲೆ ಎಲ್ಲ ಕೆಟ್ಟ ಹೋಗಿದೆ. ಇನ್ನೂ ತಲೆನೋವು ಕಮ್ಮಿ ಆಗಿಲ್ಲ ಡೇವಿಡ್ ಸರ್, ಇನ್ ಮುಂದೆ ತಲೆನೋವು ಶುರು ಆಗಿದೆ. ಅದ್ ಹೇಗೆ ಭೀಮ್ರಾವ್ಗೆ ಆ ಔಷಧಿಗಳೆಲ್ಲ ನಕಲಿ ಅಂತ ಗೊತ್ತಾಯ್ತು ಅಂತ ಗೊತ್ತಿಲ್ಲ ನನಗೆ. ಅವನು ನಮ್ಮ ಎದುರಿಗೆ ಏನ್ ಪ್ರಚಂಡ ಮೂರ್ತಿಗಳೇ, ನಮ್ಮ ಮುಂದೆ ಎಲ್ಲರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ನಾವೇನಾದ್ರೂ ಮಾಡ್ಲೇಬೇಕು ಈಗಿಂದ ಈಗ. ದೊಡ್ಡ ಸಾಹೇಬ್ರೆ, ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅವರಲ್ಲಿ ಚಿಕಿತ್ಸೆ ಕೊಡ್ಲೇಬೇಕು. ಒಬ್ರು ಚಿಕಿತ್ಸೆ ಕೊಟ್ರೆ ಎಲ್ರಿಗೂ ಕೊಡ್ಲೇಬೇಕಾಗತ್ತೆ. ದೊಡ್ಡ ಸಾಹೇಬ್ರೆ, ನಾವೇನಾದ್ರೂ ಉಪಾಯ ಮಾಡ್ಲೇಬೇಕು. ಒಂದ್ ಕೆಲ್ಸ ಮಾಡಿ, ಹೇಳಿ. ನೀವೀಗ ಆರಾಮಾಗಿ ಕೂತ್ಕೊಂಡಿರಿ, ತುಂಬಾ ಆರಾಮಾಗಿ. ನಾನು ರೆಡಿಯಾಗಿ ಬರ್ತೀನಿ ರೀ. ಡೇವಿಡ್ ಸರ್, ಕಿವಿ ಕೇಳಿಸ್ತಿದ್ಯಾ ನಿಮ್ಗೆ? ಏನ್ ಹೇಳ್ತಿದ್ದೀರಾ ನೀವು? ನಿಮ್ಗೆ ಮಾತೇ ಅರ್ಥ ಆಗ್ತಿಲ್ಲ. ವಿಷಯ ಬಹಳ ಗಂಭೀರ ಇದೆ, ಸೀರಿಯಸ್ ವಿಷಯ, ಸೀರಿಯಸ್. ನಾವು ಅರ್ಜೆಂಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ಏನಾದ್ರೂ ಹೇಳಿ ಪ್ರಚಂಡ ಮೂರ್ತಿಗಳ, ನೀವು ಹೇಳಿ. ಮೊದಲು ನೀವು ಕೂತ್ಕೊಳ್ಳಿ ಐಸೆ. ಅಯ್ಯೋ ನರೋತ್ತಮ, ಈ ಸಾಹೇಬ್ರು ನಮ್ಮ ಮಾತನ್ನ ಅರ್ಥ ಮಾಡ್ಕೋತಿಲ್ಲ. ಅರ್ಥ ಮಾಡ್ಕೋ, ನಡೀರಿ. ನಿಂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಿದ್ದೀರಾ? ಆಸ್ಪತ್ರೆಯಲ್ಲಿ ಹಾಸಿಗೆ ಖಾಲಿ ಇಲ್ಲ, ಹೊರಗೆ ಮಲಗಿಸಿ. ಹೊರಗೆ ಮಲಗಿಸಿ ಅಂದ್ರೆ ಏನರ್ಥ? ಹಾಗೆ
ನೀವು ಕೊಟ್ಟಿರೋ ಔಷಧಿಯಿಂದ ಇವ್ರು ಹುಷಾರಾಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಏನೇನೋ ಮಾತಾಡಬೇಡಿ. ನೀನೇನ್ ಡಾಕ್ಟ್ರಾ? ಕೊಟ್ಟಿರೋ ಔಷಧಿ ಸರಿಯಿಲ್ಲ ಅಂತ ಹೇಳಕ್ ನೀನ್ ಯಾರು? ಹಾ, ನೋಡಿ, ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ವಾದ ಮಾಡ್ಕೊಂಡು ಕೂರೋ ಸಮಯ ಅಲ್ಲ. ನಮಗೆ ಇನ್ನೊಬ್ರು ಡಾಕ್ಟರ್ ಇದಾರಲ್ಲ, ಅವ್ರನ್ನ ಕರೀರಿ. ನೋಡಿ, ನನ್ನ ಮಾತು ಕೇಳಿ. ಆಸ್ಪತ್ರೆ ಈಗ ಭರ್ತಿ ಆಗಿದೆ. ನೀವಿಲ್ಲೇ ಮಲಗಿಸಿರಿ, ನಾನು ಬೇರೆ ಡಾಕ್ಟರ್ನ ಕರ್ಕೊಂಬರ್ತೀನಿ. ನನ್ನ ಮಾತು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್? ಮಗನೇ ಭೀಮಾ, ಇವ್ರನ್ನೆಲ್ಲ ಇಲ್ಲೇ ಮಲಗಿಸೋಣ, ಉಳಿದಿರೋರ್ನ ಇಲ್ಲಿ ಕರ್ಕೊಂಬರೋಣ, ಆಮೇಲೆ ಏನಾಗುತ್ತೆ ಅಂತ ನೋಡೋಣ. ಸರಿಯಪ್ಪ, ನಿಧಾನ, ಇಲ್ಲೇ ಮಲಗಿಸಿ. ಹುಷಾರು ಹುಷಾರು. Sorry to keep you waiting, gentlemen. ನಾನು ಹೆಚ್ಚು ಸಮಯ ತಗೊಳ್ಳಿಲ್ಲ ಅಂತ ಅನಿಸ್ತಿದೆ ಅಲ್ವಾ? ಕಿವಿ ಕೊಟ್ಟು ಕೇಳಿ ನೀವಿಬ್ರು. ನಾನೊಂದು ವಿಷಯ ಹೇಳ್ತೀನಿ. ಹಾಸ್ಪಿಟಲ್ ಎದುರುಗಡೆ ಆ ಭೀಮ್ರಾವ್ ನಮ್ಮವರಿಗೆ ಚಿಕಿತ್ಸೆ ಕೊಡಿ ಅಂತ ಅರ್ಚಾಡಿ ಕಿರ್ಚಾಡಿ ಜಗಳ ಆಡ್ತಿರ್ತಾನೆ. ಅಷ್ಟಾದ್ರೂ ಆ ಜನರಿಗೆ ಚಿಕಿತ್ಸೆ ಸಿಗಲ್ಲ. ಆಗ ಅವನಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಅವನಂತವ್ರಿಗೆ ಚಿಕಿತ್ಸೆ ಕೊಡ್ಬೇಕಂದ್ರೆ ನಮ್ಮಂತ ದೊಡ್ಡ ಮನುಷ್ಯರ ಕೃಪೆ ಅಂದ್ರೆ ಆಡಳಿತ ನಡೆಸೋ ನಮ್ಮಂಥವ್ರ ಕರುಣೆ ಅನ್ನೋದು ಇರಬೇಕು ಅಂತ. ಕರುಣೆ ಇಡಬೇಕು ಬೇಡವೋ ಅಂತ ನಾವು ನಿರ್ಧಾರ ಮಾಡೋರು. ಆದ್ರೆ ಈ ಸಲ ಚಿಕಿತ್ಸೆ ಕೊಡಿಸೋದಕ್ಕೆ ನಾನು ಶಿಫಾರಸ್ ಮಾಡೋ ಮನ್ಸಿಲ್ಲ. ಸಾಯ್ಲಿ, ಯಾರು ಉಳಿದೆ ಎಲ್ಲರೂ ಸಾಯ್ಬೇಕು. ನಿಧಾನ. ಅಪ್ಪ, ನೀವಿಲ್ಲೇ ಇರಿ, ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ. ನೋಡಿ, ಡಾಕ್ಟರ್ ಸರ್ಗೆ ಈಗ ಬಿಡುವಿಲ್ಲ, ಅವ್ರ ಕೆಲ್ಸ ಇದೆ. ನೀವಿಲ್ಲೇ ಕಾಯ್ತಾ ಕೂತಿರಿ. ಕಾಯ್ತೀರಿ ಅಂದ್ರೆ ಸರ್? ಕಣ್ ಕಾಣಿಸ್ತಿಲ್ವೇನ್ರಿ ನಿಮ್ಗೆ? ಜನ ಇಲ್ಲಿ ಸಾಯ್ತಿದ್ದಾರೆ. ಕೊನೆ ಪಕ್ಷ ಚಿಕಿತ್ಸೆನಾದ್ರೂ ಶುರು ಮಾಡಿ. ಅಷ್ಟೊಂದು ಅವಶ್ಯಕತೆ ಇದ್ರೆ ನೀವೇ ಚಿಕಿತ್ಸೆ ಕೊಟ್ಕೋಬೋದಲ್ವಾ? ನಮ್ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅನಿಸ್ತಿದೆ. ನಾನೇ ಖುದ್ದಾಗಿ ಒಳಗೆ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳಿ, ನಾನೇ ಹೋಗ್ತೀನಿ. ನಿಂತ್ಕೊಳ್ಳಿ. ಹೊರಗೋಗಿ, ನೀವೆಲ್ಲ ಹೊರಗೋಗಿ. ಹೇಳಿಲ್ವಾ? ಬಾಗಿಲು ಹಾಕ್ಬಿಡಿ. ಬಾಗಿಲು ತೆಗೀರಿ ಸರ್. ಬಾಗಿಲು ಯಾಕೆ ಹಾಕಿದ್ರಿ ಇವರು? ರೀ, ನಿಮ್ ಮನೆ ಅಲ್ಲ ಆಸ್ಪತ್ರೆ. ಬಾಗಿಲು ತೆಗೀರಿ. ನೀವು ಮಾಡ್ತಿರೋ ತಪ್ಪು. ಯಾಕೆ ಬಡ್ಕೋತಾ ಇದ್ದೀರಾ? ಇಲ್ಲಿ ಬರ್ದಿದೆ ನೋಡಿ, ಆಸ್ಪತ್ರೆಯ ಆವರಣದಲ್ಲಿ ನಿಶಬ್ದವಾಗಿರಿ. ಅದು ಸರಿಯನ್ನೇ. ನಿಮ್ ಯೋಗ್ಯತೆಗೆ ಸರಿಯಾಗಿ ನೀವಿಲ್ಲಿ ನಿಮ್ ಯೋಗ್ಯತೆ ಇದೆ ನೋಡಿ. ನರೋತ್ತಮ್ ಜೋಳ್, ಇಲ್ಲ, ನಿಮ್ಮ ಹತ್ರ ಮಾತಾಡೋಷ್ಟು ಸಮಯ ತಾಳ್ಮೆ ಎರಡೂ ಇಲ್ಲ. ಅಪ್ಪ, ಇವ್ರಿಗೆಲ್ಲ ಚಿಕಿತ್ಸೆ ಕೊಡೋದಕ್ಕೆ ನಾನು ಹೊರಗೆ ಹೋಗಿ ಬೇರೆ ಯಾವುದಾದ್ರೂ ಡಾಕ್ಟರ್ನ ಕರ್ಕೊಂಡ್ಬರ್ತೀನಿ. ಅಮ್ಮ, ಅಲ್ಲಿವರೆಗೂ ಬಾಗಿಲು ತೆಗೆಸೋದಕ್ಕೆ ಪ್ರಯತ್ನ ಪಡು. ಸಾಕು. ಇವತ್ತು ನಿಮ್ ಮುಂದೆ ಬಾಗ್ಲು ಹಾಕಿರೋದು ನಿಮ್ಮ ಮುಂದಿನ ಎಲ್ಲ ಬಾಗ್ಲುಗಳು ಬಂದಾಗಿದೆ ಅನ್ನೋದ್ರ ಪ್ರತೀಕ. ಎಲ್ಲರಿಗೂ ಬಾಗ್ಲು ಮುಚ್ಚಿದೆ. ನಮ್ ವಿರುದ್ಧನೇ ನಿಲ್ಲೋ ಅಷ್ಟು ಸೊಕ್ಕು ಬಂದಿದ್ಯಲ್ಲ ನಿಮ್ಮೆಲ್ಲರಿಗೂ. ಈ ಸೊಕ್ಕುನ ನಾವು ಮುರಿತೀವಿ. ಹೇಗ್ ಬುದ್ಧಿ ಕಲಿಸ್ತೀವಿ ಅಂದ್ರೆ, ಮುಂದೆ ಯಾವತ್ತು ಮುಚ್ಚಿರೋ ಬಾಗ್ಲನ್ನ ತೆಗಿಯುವಂತಹ ಧೈರ್ಯ ಮಾಡಬಾರ್ದು, ಹಾಗ್ ಮಾಡ್ತೀವಿ ನೋಡಿ. ಇನ್ಮೇಲೆ ಹೀಗ್ ಮುಚ್ಚಿರೋ ಬಾಗ್ಲನ್ನ ನೋಡಿ ನೀವಿಲ್ಲಿಂದ ಕಾಲ್ ಕೀಳ್ಬೇಕೇ ವಿನಃ ತೆಗಿಯುವಂತಹ ಸಾಹಸ ಮಾಡಬಾರ್ದು. ಬಾಗ್ಲು ತಟ್ಟುವಂತಹ ಸಾಹಸಕ್ಕೂ ನೀವುಗಳು ಕೈ ಹಾಕ್ಲೇಬಾರ್ದು.
ಬಾಗಲ್ ತೆಗೀರಿ. ಬಾಯ್ ಮುಚ್ಚು. ಅರ್ಥ ಮಾಡ್ಕೊಳಲ್ಲ. ಏಯ್, ಈ ಮುದ್ಕಂಗ್ ಹೇಳ್ತೀನಿ ಬಿಡು. ರಾಮ್ಜಿ, ಮಾತಾಡಪ್ಪ ಮಾತಾಡು. ಈಗಾಗ್ಲೇ ಬಹಳ ಸಮಯ ಕಮ್ಮಿ ಇದೆ. ಹಾ, ಈ ಎಚ್ಚರ ತಪ್ಪಿದ್ದಿರೋರಲ್ಲಿ 4-5 ಜನ ಸತ್ ಮೇಲೆ ಮಾತಾಡಕ್ಕೆ ಏನು ಉಳಿದೇ ಇರಲ್ಲ ನಿನಗೆ. ಯಾಕೆ ಅಂತಂದ್ರೆ ಈ ಸಾವಿಗೆ ನೀನು ನಿನ್ ಮಗ ಭೀಮ್ರಾವ್ ಕಾರಣ ಆಗ್ತೀರಾ, ತಿಳ್ಕೊ. ಬಾಗಲ್ನ ತೆಗೀರಿ, ಬಾಗಲ್ನ ತೆಗೀರಿ ಅಂತೆ. ಬಾಗಲ್ನ ತೆಗೀರಿ. ಅಯ್ಯೋ, ನಿಲ್ಸಿ ನಿಲ್ಸಿ. ಎಂತ ಎಂತ ಮೂರ್ಖರಪ್ಪ ನೀವೆಲ್ಲ. ಇವಳಿಂದ ಕಲೀರಿ. ನೋಡಿ, ಅನಕ್ಷರಸ್ತೆ, ಜ್ಞಾನ ಇರೋಳು, ಆದ್ರೂ ಜೀಜಾಬಾಯಿಗೆ ಸ್ವಲ್ಪ ಬುದ್ಧಿ ಇದೆ. ವೆರಿ ಗುಡ್ ಜೀಜಾಬಾಯಿ, ಬುದ್ಧಿವಂತೆ ನೀನು. ಹೀಗೆ ನಿಂತಿರು. ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ. ಪೆದ್ದ ಶಿಖಾಮಣಿ ಇವಳು. ಯಪ್ಪ, ಕುರಿ ತರ ಹಿಂಬಾಲ್ಸೋದು ಚಟ ಆಗೋಗಿದೆ ಇವ್ರುಗಳಿಗೆ. ಕಿರ್ಚಿ, ಇನ್ನು ಜೋರ ಕಿರ್ಚಾಡಿ ಕಿರ್ಚಾಡಿ. ಆದ್ರೆ ಬಾಗ್ಲಂತೂ ತೆಗಿಯಲ್ಲ ನಿಮ್ಗೆ. ತೆಗೀರಿ ಬಾಗ್ಲು, ಬಾಗ್ಲು ತೆಗೀರಿ. ತಪ್ಪು ಮಾಡ್ತಿದ್ದೀರಾ ಡಾಕ್ಟ್ರೆ ನೀವು. ತೆಗೀರಿ ಬಾಗ್ಲು.